ರೀಸೆಂಟ್ ಆಗಿ ಥೈಲ್ಯಾಂಡ್ ಹೋಗ್ತಿದ್ದೀನಿ ಅಂದಾಗ ನನ್ನ ಫ್ರೆಂಡ್ಸ್ ತುಂಬಾ ಜನ ಈ ಒಂದು ಜಾಗದ ಬಗ್ಗೆ ರೆಕಮೆಂಡ್ ಮಾಡಿ ಇಲ್ಲಿ ಮರೀದೆ ಹೋಗು ಅಂತ ಹೇಳಿದ್ರು. ಬಟ್ ಆ ಜಾಗಕ್ಕೆ ಹೋದ ನಂತರ ಎಷ್ಟು ರಿಗ್ರೆಟ್ ಆಗಕ್ಕೆ ಸ್ಟಾರ್ಟ್ ಆಯ್ತು ನಾನು ಯಾಕಾದ್ರೂ ಇಲ್ಲಿಗೆ ಬಂದು ಅಂತ ಅನ್ನಿಸ್ತು. ಯಾವ ಜಾಗ ಅಂತನಾ? ಟೈಗರ್ ಪಾರ್ಕ್ ಪಟಾಯ. ಅಲ್ಲಿರೋ ಪ್ರತಿಯೊಂದು ಟೈಗರ್ನು ಡೊಮೆಸ್ಟಿಕೇಟ್ ಮಾಡ್ಕೊಳ್ಳೋ ಸಲುವಾಗಿ ಅದಕ್ಕೆ ಟಾರ್ಚರ್ ಕೊಟ್ಟಿರ್ತಾರೆ. ಅದು ಒಂದೇ ಅಲ್ಲ, ಅಲ್ಲಿ ಹೋಗಿ ನಿಂತು ಫೋಟೋ ಅಥವಾ ರೀಲ್ಸ್ ತೆಗೆಕ್ಕಿನ ಮುಂಚೆ ಆ ಒಂದು ಟೈಗರ್ಗೆ ಡ್ರಗ್ ನ ಇಂಜೆಕ್ಟ್ ಮಾಡಿ ಅದಕ್ಕೆ ಮಂಪರು ಸ್ಟೇಜ್ ಅಲ್ಲಿ ಇರ್ಬೇಕಾದ್ರೆ ನಿನ್ನ ಕರ್ಕೊಂಡು ಹೋಗೋದು. ಬೇಕಾದ್ರೆ ಅಬ್ಸರ್ವ್ ಮಾಡಿ, ಯಾರ್ಯಾರು ಫೋಟೋ ವಿಡಿಯೋ ಮಾಡ್ಕೊಂಡು ಬಂದಿರ್ತಾರಲ್ಲ, ಅಲ್ಲಿನ ಟೈಗರ್ ಕರೆಕ್ಟ್ ಆಗಿ ಕಣ್ಣು ಸಹ ತೆಗಿತಿರಲ್ಲ. ಅದು ಕಣ್ಣು ಕರೆಕ್ಟ್ ಆಗಿ ತೆಗಿಲಿ, ನ್ಯಾಚುರಲ್ ಆಗಿದೆ ಅನ್ನೋ ತರ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ ಅದಕ್ಕೆ ಕಡ್ಡಿನಲ್ಲಿ ತಿವಿತಿರ್ತಾರೆ, ಕಣ್ಣಿನ ಕೆಳಭಾಗಕ್ಕೆ ತಿವಿತಾರೆ ಅಥವಾ ಹೊಡಿತಿರ್ತಾರೆ ಲೈಟ್ ಆಗಿ. ಇದು ಅಲ್ಲಿನ ಸತ್ಯದ ಪರಿಸ್ಥಿತಿ. ಇದಕ್ಕೆ ನಾವು ಸಹ ಪಾಲ್ದಾರರು ಆಗ್ತಿದೀವಲ್ಲ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಬೇಜಾರಾಗಕ್ಕೆ ಸ್ಟಾರ್ಟ್ ಆಯ್ತು ನನಗೆ. ಯಾರಾದ್ರೂ ಈ ತರ ಥೈಲ್ಯಾಂಡ್ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ದಯವಿಟ್ಟು ಈ ಜಾಗಗಳಿಗೆ ಹೋಗೋದನ್ನ ನಿಲ್ಲಿಸಿ. ಅದಕ್ಕೆ ಕೊಡೋ ಟಾರ್ಚರ್ ಇಂದಾಗಿ ಅವ್ರಿಗೆ ಬಿಸ್ನೆಸ್ ಆಗ್ತಿದೆ. ಅದಕ್ಕೆ ನೀವೇ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಿದ್ದೀರಾ. ಬರೀ ಟೈಗರ್ ಪಾರ್ಕ್ ಒಂದೇ ಅಲ್ಲ, ಈ ಡಾಲ್ಫಿನ್ ಶೋ ಆಗಿರ್ಬೋದು, ಎಲಿಫೆಂಟ್ ರೈಡ್ ಆಗಿರ್ಬೋದು, ಕ್ಯಾಮೆಲ್ ರೈಡ್ ಆಗಿರ್ಬೋದು. ಇದಕ್ಕಿಂತ ಮುಂಚೆ ನಾನಿದೆಲ್ಲ ಮಾಡಿಲ್ವಾ? ಖಂಡಿತ ಎಲಿಫೆಂಟ್ ರೈಡ್ ಮಾಡಿದ್ದೀನಿ. ಬಟ್ ಎಷ್ಟೋ ಕಡೆ ಇದ್ರ ಬಗ್ಗೆ ತಿಳ್ಕೊಂಡ್ಮೇಲೆ ಟು ಬಿ ಫ್ರಾಂಕ್ ಐ ಫೆಲ್ಟ್ ರಿಗ್ರೆಟ್. ಇದನ್ನೆಲ್ಲ ಸಪೋರ್ಟ್ ಮಾಡಬಾರ್ದು ಅಂತ ಅನ್ನಿಸ್ತು. ಅದಕ್ಕಾಗಿ ಈ ಒಂದು ರೀಲ್ ಮಾಡ್ತಿದ್ದೀನಿ. ನಮ್ಮ ನೆಕ್ಸ್ಟ್ ಬರುವಂತ ಪೀಳಿಗೆಗೆ, ಚಿಕ್ಕ ಮಕ್ಕಳಿಗೆ ನಿಜವಾಗೂ ನೀವು ಈ ತರ ಪ್ರಾಣಿ ತೋರಿಸ್ಲೇಬೇಕಾ? ಸಫಾರಿ ಕರ್ಕೊಂಡೋಗಿ, ಅದು ನಿಜವಾಗೂ ಒಳ್ಳೆ ಆಪ್ಷನ್. ಝೂ ಸಹ ಎಷ್ಟೋ ಸಲ ಅನ್ಸುತ್ತೆ ಅದು ಕೂಡ ಒಂದು ರೀತಿಯ ಟಾರ್ಚರ್. ಒಂದು ಜಾಗದಲ್ಲಿ ಅದನ್ನ ಕಟ್ಟಾಕಿ ಅಲ್ಲೇ ಜೀವನ ಪೂರ್ತಿ ಇರಬೇಕು ಅಂದ್ರೆ ಅದಕ್ಕೊಂಥರ ಹುಚ್ಚಿಡ್ದಂಗೆ ಆಗ್ತಿರುತ್ತೆ ಪ್ರಾಣಿಗೆ. ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ. ನಿಮಗೆ ಏನನ್ಸುತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಈ ತರ ಜಾಗಗಳಿಗೆ ನಿಜವಾಗೂ ಕರ್ಕೊಂಡೋಗಿ ಟೂರಿಸ್ಟ್ ಅಟ್ರಾಕ್ಷನ್ ಅಂತ ಮಾಡಿ ಸಪೋರ್ಟ್ ಮಾಡಬೇಕಾ ಅಥವಾ ಅದ್ರ ಬದಲು ಸಫಾರಿಗೆ ಹೋಗೋದೇ ಮೇಲಾ?